ದ್ವಿತೀಯ PUC ಫಲಿತಾಂಶ ಈಗ ಹೊರಬಿದ್ದಿರುವಂಥದ್ದು ತುಮಕೂರಿನ ಪ್ರತಿಷ್ಠಿತ ಕಾಲೇಜು ಒಂದಾದಂತಹ ಶೇಷಾದ್ರಿಪುರಂ ಕಾಲೇಜು ಈಗ ತನ್ನದೇ ಆದಂತಹ ಇತಿಹಾಸವನ್ನು ಸೃಷ್ಟಿಸಿರುವಂಥದ್ದು. ಮುಖ್ಯವಾಗಿ ಹೇಳಬೇಕಂದ್ರೆ ಸಾಕಷ್ಟು ರ್ಯಾಂಕ್ ಬಂದಿರುವಂಥದ್ದು. ಖುದ್ದು ಮಾತಾಡೋದಕ್ಕೆ ನಮ್ಮ ಜೊತೆ ಪ್ರಾಂಶುಪಾಲರಾದಂತಹ ಮಹಂತೇಶ್ ಅವರು ಇದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ ಸರ್. ಈಗ ಸಾಕಷ್ಟು ರ್ಯಾಂಕ್ ಬಂದಿದೆ, ಪ್ರತಿ ವರ್ಷ ಒಂದಲ್ಲ ಒಂದು ರ್ಯಾಂಕ್ ಬರ್ತಾನೆ ಇರುತ್ತೆ. ಏನು ಹೇಳ್ತೀರಾ ಸರ್? ಈಗ ಏನಿಲ್ಲ, ನಮ್ಮ ಸ್ಟೂಡೆಂಟ್ಸ್ ಇನ್ವಾಲ್ವ್ಮೆಂಟು ಚೆನ್ನಾಗಿದೆ, ಜೊತೆಗೆ ನಮ್ಮ ಟೀಚರ್ಸು ನಮ್ಮ ಟೀಮು ತುಂಬ ಚೆನ್ನಾಗಿ ವರ್ಕ್ ಮಾಡಿದೆ. ಎಲ್ಲ ಸ್ಟೂಡೆಂಟ್ಸ್ನ ಅವರಿಗೆ ಬಿಗಿನಿಂಗಿಂದನೇ ಅವ್ರಿಗೆ ಫಸ್ಟ್ ಟೆಸ್ಟ್ ಆದ ತಕ್ಷಣ ರೆಮಿಡಿಯಲ್ ಕ್ಲಾಸಸ್ನ ಮಾಡಿಸ್ಕೊಂಡು ಸೊ ಅಪ್ ಟು ವೀಕ್ಲಿ ಒಂದು 30 hours ಎಲ್ಲ ತೊಗೊಂಡು ಅವರು ಕ್ಲಾಸಸ್ನ ರೆಗ್ಯುಲರಾಗಿ ಮಾಡಿ ಅಪ್ ಟು 6ವರೆಗೆ ಕೂಡ ಕ್ಲಾಸಸ್ ರನ್ ಮಾಡಿ ಸೊ ಮತ್ತು ಮ್ಯಾನೇಜ್ಮೆಂಟ್ ಸಪೋರ್ಟಿಂದ ಸ್ಟೂಡೆಂಟ್ಸ್ ಇವತ್ತು ಒಳ್ಳೆಯ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾಗಿದ್ದಾರೆ. ಸೊ ಜೊತೆಗೆ ನಮ್ಮ ಕಾಲೇಜಿಗೆ 9 ಸ್ಟೇಟ್ ರ್ಯಾಂಕ್ಸ್ಗಳು ಬಂದಿದೆ. ಅದರಲ್ಲಿ ಕಾಮರ್ಸಿಂದ ಮೋನಿಕಾ ಎಲ್ ಅಂತೇಳಿ, ಸೊ ಅವರು 595 ಮಾರ್ಕ್ಸ್ ತಗೊಂಡಿದ್ದಾರೆ ಔಟ್ ಆಫ್ 600. ಸೊ ಅದು 6th ರ್ಯಾಂಕ್ನ ಸೆಕ್ಯೂರ್ ಮಾಡಿದ್ದಾರೆ ಅವರು. ಸೊ ಅದೇ ಥರ ಸೈನ್ಸಿಂದ ಶರ್ಲಿ ಅಂತ ಹೇಳ್ಬಿಟ್ಟು ಆ ಸ್ಟೂಡೆಂಟು ಸೊ 589 ಸ್ಕೋರ್ ಮಾಡಿದ್ದಾರೆ PCMBಲಿ. ಸೊ ಮೋನಿಕಾ ಅನ್ನೋರು ಅವರು 4 ಸಬ್ಜೆಕ್ಟ್ಸಲ್ಲಿ 100 out of 100 ತಗೊಂಡಿದ್ದಾರೆ. ಸೊ ಹಂಗಾಗಿ ಎಲ್ಲ 9 ಸ್ಟೂಡೆಂಟ್ಸು ಮತ್ತು ಡಿಸ್ಟಿಂಕ್ಷನ್ಸು ಕೂಡ ಅಷ್ಟೇ. ಸೊ ಮೋರ್ ದ್ಯಾನ್ 100 ಡಿಸ್ಟಿಂಕ್ಷನ್ಸ್ ಬಂದಿದೆ ನಮ್ಮಲ್ಲಿ. ಸೊ ಎಲ್ಲ ಮೇಜರ್ ಸ್ಟೂಡೆಂಟ್ಸ್, ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸು ಫಸ್ಟ್ ಕ್ಲಾಸಲ್ಲೇ ಪಾಸ್ ಆಗಿದ್ದಾರೆ. ಪಾಸ್ ಕ್ಲಾಸು ಅನ್ನೋದೇ ಇಲ್ಲ ನಮ್ಮಲ್ಲಿ, ಆ ಥರ ರಿಸಲ್ಟ್ ಬಂದಿದೆ. ಸೊ ಹಂಗಾಗಿ ನಾನು ಎಲ್ಲ ಸ್ಟೂಡೆಂಟ್ಸ್ಗೆ, ನಮ್ಮ ಫ್ಯಾಕಲ್ಟೀಸ್ಗೆ ಎಲ್ರಿಗೂ ಕಂಗ್ರ್ಯಾಚುಲೇಟ್ ಹೇಳ್ತೀನಿ. ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ಸಪೋರ್ಟಿಂದ ಇದೆಲ್ಲ ಕೂಡ ಸಾಧ್ಯ ಆಗಿದೆ. ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇದೆ. ಸೊ ಎಲ್ಲದ್ರ ಫೆಸಿಲಿಟಿಯಿಂದ ಸ್ಟೂಡೆಂಟ್ಸು ಒಳ್ಳೆ ರ್ಯಾಂಕನ್ನು ಪಡ್ಕೊಂಡಿದ್ದಾರೆ. ಸೊ ಅದೇ ಥರ ನಮ್ಮದು ಬೆಂಗಳೂರಲ್ಲೂ ಕೂಡ ಮತ್ತು ಅಕ್ರಾಸ್ ಸ್ಟೇಟ್ ಒಂದು 34 ಇನ್ಸ್ಟಿಟ್ಯೂಷನ್ಸ್ ಇದೆ. ಒಂದು 100 years ಓಲ್ಡ್ ಇನ್ಸ್ಟಿಟ್ಯೂಷನ್, ಅಂದರೆ 95 years ಓಲ್ಡ್ ಇನ್ಸ್ಟಿಟ್ಯೂಷನ್ ಇದೆ. ಇನ್ನೊಂದು 2-3 ಇಯರ್ಸಲ್ಲಿ 100 yearsನ ಸೆಲೆಬ್ರೇಟ್ ಮಾಡ್ತಿದ್ದೀವಿ ನಾವು. ಸೊ ಹಂಗಾಗಿ ಎಲ್ಲ ಇನ್ಸ್ಟಿಟ್ಯೂಷನ್ಸು ಸೇರಿ ನಮ್ಮ ಟೋಟಲ್ ಶೇಷಾದ್ರಿಪುರಂ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸೇರಿ ಮೋರ್ ದ್ಯಾನ್ 90 ಸ್ಟೇಟ್ ರ್ಯಾಂಕ್ಸನ್ನು ತೊಗೊಂಡಿದ್ದೀವಿ. ಸೊ ಅದು ನಮ್ಮೆಲ್ಲರಿಗೂ ಕೂಡ ಸಂತೋಷನ ತಂದಿದೆ. ಈಗ 5ನೇ ರ್ಯಾಂಕ್ ಅನ್ನೋದನ್ನು ಸುಲಭ ಅಲ್ಲ. ಈಗ 5ನೇ ರ್ಯಾಂಕ್ ಪಡೆಯೋದಕ್ಕೆ ಸಾಕಷ್ಟು ಪರಿಶ್ರಮ ಇರುತ್ತೆ. ಅದು ಯಾವ ರೀತಿ ಇದು ಕಾಲೇಜ್ ಹುಡುಗಿ ಯಾವ ರೀತಿ ಓದ್ತಾ ಇದ್ರು? ಏನಂದರೆ ರೆಗ್ಯುಲರ್ ಟೀಚರ್ಸ್ ಗೈಡೆನ್ಸ್ ನಿರೀಕ್ಷೆ ತುಂಬ ಇತ್ತು. ಇವನ್ ಹುಡುಗಿಗೆ ಸ್ವಲ್ಪ ಲ್ಯಾಂಗ್ವೇಜಲ್ಲಿ ಒಂದು 2 ಮಾರ್ಕ್ಸ್ ಏನೋ ಹೋಗಿದೆ, ಅಷ್ಟು ಬಿಟ್ಟರೆ ಇನ್ನೂ ಅವರು 600ಗೆ 99 ಅಂದರೆ 599 ಸ್ಕೋರ್ ಮಾಡೋಷ್ಟು ಕೆಪಬಿಲಿಟಿ ಇತ್ತು. ನಮ್ಮದು ಎಕ್ಸ್ಪೆಕ್ಟೇಷನು ಕೂಡ ಅಷ್ಟೇ ಇತ್ತು. ಸೊ ಅವರು ಕೂಡ ಹೇಳ್ತಿದ್ದಾರೆ ಒಂದು ಸ್ವಲ್ಪ ರಿವ್ಯಾಲ್ಯೂಷನ್ಗೆ ಏನಾದರೂ ಟ್ರೈ ಮಾಡ್ತೀನಿ ಅಂತ. ಸೊ ನಮ್ಮ ಟೀಚರ್ಸು ಕೂಡ ಗೈಡ್ ಮಾಡ್ತಿದ್ದಾರೆ. ಅವ್ರಿಗೇನೆಂದರೆ ಬಿಗಿನಿಂಗಿಂದನೇ ನಾವು ಸೊ ಸೆಕ್ಷನ್ಸ್ನ ಡಿವೈಡ್ ಮಾಡಿದ್ವಿ. 30 ಸ್ಟೂಡೆಂಟ್ಸ್ನ ಬ್ಯಾಚಸ್ ಆಗಿ ಡಿವೈಡ್ ಮಾಡಿಕೊಂಡು ಸೊ ಅವರಿಗೆ ರೆಗ್ಯುಲರಾಗಿ ಗೈಡೆನ್ಸ್ನ ಮಾಡ್ಕೊಂಬಂದ್ವಿ. ಸೊ ಜೊತೆಗೆ ಅವರಿಗೆ 2 hours ಎಲ್ಲ ರೆಗ್ಯುಲರ್ ಕ್ಲಾಸಸ್ನ ಹಾಕ್ಕೊಂಡು ಎವ್ರಿ ಡೇ ಎಕ್ಸಾಮ್ಸ್ನ ಪ್ರಾಕ್ಟೀಸ್ ಮಾಡಿಸಿದ್ವಿ ಅವರಿಗೆ. ಮತ್ತು ಪ್ರಾಕ್ಟೀಸ್ ಎಕ್ಸಾಮ್ಸ್ ಆದ ತಕ್ಷಣ ಅವರಿಗೆ ಇಮಿಡಿಯೇಟಾಗಿ ವ್ಯಾಲ್ಯೂ ಮಾಡಿ ಏನೇನು ತಪ್ಪುಗಳನ್ನ ಮಾಡಿದ್ದಾರೆ ಅಂತೇಳಿ ಸ್ಟೂಡೆಂಟ್ಸ್ಗೆ ಅವ್ರಿಗೆ ಗೈಡ್ ಮಾಡಿ ಸೊ ಅದರಿಂದ ಈ ಥರದ್ದೆಲ್ಲ ಸಾಧ್ಯ ಆಗಿದೆ. ಅಂದರೆ ರೆಗ್ಯುಲರ್ ರೆಕ್ಟಿಫಿಕೇಷನ್ ಆಫ್ ದೇರ್ ಎರರ್ಸ್. ಸೊ ಅದರಿಂದ ಇವತ್ತು ಈ ಥರ ರಿಸಲ್ಟ್ ತಂದು ಕೊಟ್ಟಿದ್ದಾರೆ ಸ್ಟೂಡೆಂಟ್ಸು. ತುಂಬ ಖುಷಿ ತಂದಿದೆ ಸರ್. ತುಮಕೂರಲ್ಲಿ 100ಕ್ಕೂ ಹೆಚ್ಚು ಕಾಲೇಜುಗಳಿದೆ, ಅದರಲ್ಲೂ ಇಷ್ಟು 9ಕ್ಕೂ ಹೆಚ್ಚು ರ್ಯಾಂಕ್ ಬಂದಿದೆ. ಎಷ್ಟು ಖುಷಿ ಇದೆ ಸರ್ ಅದು ಆ ವಿಚಾರವಾಗಿ? ತುಂಬ ಖುಷಿ, ನಮ್ಮ ಸಂತೋಷ ತುಂಬ ಜಾಸ್ತಿನೇ ಇದೆ ಸರ್. ಸೊ ಯಾಕೆಂದರೆ ಏನೇ ವರ್ಕ್ ಮಾಡಿದ್ರು ಕೂಡ ಸೊ ಆ್ಯಸ್ ಎ ಟೀಚರು ಸೊ ನಮಗೆ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು ಯಾವಾಗ ಅಂದರೆ ಸ್ಟೂಡೆಂಟ್ ರಿಸಲ್ಟ್ ಮುಖಾಂತರನೇ ಆಗೋದು. ಸೊ ಹಂಗಾಗಿ ನಮಗೆ ನಿಜ ಹೇಳ್ಬೇಕಂದ್ರೆ ತುಂಬ ಖುಷಿಯಾಗಿದೆ ಸರ್. ನಮ್ಮ ಟೀಚರ್ಸು ಕೂಡ ಅಷ್ಟೇ. ಸೊ ಅವ್ರಿಗೆ ಎಫರ್ಟ್ಗೆ ಎಲ್ಲನೂ ಕೂಡ ಒಂದು ರಿಸಲ್ಟು ಇವಾಗ ಸಿಕ್ಕಿದೆ ನಮಗೆ. ತುಂಬ ಖುಷಿಯಾಗಿದ್ದೀವಿ ಎಲ್ಲರೂ ಕೂಡ. ಅದಕ್ಕೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಅಷ್ಟು ಖುಷಿ ಇದೆ. ದ್ವಿತೀಯ PUC ಫಲಿತಾಂಶ ಈಗ ಹೊರಬಿದ್ದಿರುವಂಥದ್ದು. ರಾಜ್ಯಕ್ಕೆ ತುಮಕೂರಿನ ಶೇಷಾದ್ರಿಪುರಂ ಕಾಲೇಜಿನ ವಿದ್ಯಾರ್ಥಿ ಈಗ 5ನೇ ರ್ಯಾಂಕ್ ಪಡೆದಿರುವಂಥದ್ದು. ಆ ವಿದ್ಯಾರ್ಥಿನಿ ನಮ್ಮ ಜೊತೆ ಇದ್ದಾರೆ. ಮೋನಿಕಾ ಎಂಬಂಥ ವಿದ್ಯಾರ್ಥಿನಿ ರಾಜ್ಯಕ್ಕೆ 5ನೇ ರ್ಯಾಂಕ್ ಪಡೆದಿರುವಂಥದ್ದು. ಆ ವಿದ್ಯಾರ್ಥಿ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. 5ನೇ ರ್ಯಾಂಕ್ ಪಡೆದ್ರೆ ಎಷ್ಟು ಖುಷಿ ಇದೆ? ಯಾವ ರೀತಿ ಪ್ರಯತ್ನ ಪಡ್ತಾ ಇದ್ರಿ ಮತ್ತು ಯಾವ ರೀತಿ ಓದ್ತಾ ಇದ್ರಿ ಅಂತ? ತುಂಬ ಖುಷಿ ಇದೆ. ನನಗಿಂತ ಜಾಸ್ತಿ ನನ್ನ ಪೇರೆಂಟ್ಸು ಮತ್ತು ನಮ್ಮ ಪ್ರಿನ್ಸಿಪಲ್ಲು, ಇಡೀ ಲೆಕ್ಚರರ್ಸು ತುಂಬಾ ಖುಷಿಯಾಗಿದ್ದಾರೆ. ಖುಷಿ ಇದೆ. ಎಷ್ಟು ಗಂಟೆಗೆಲ್ಲ ಎದ್ದು ಓದ್ತಾ ಇದ್ರಿ ಮತ್ತು ಕಾಲೇಜ್ ಸಪೋರ್ಟ್ ಯಾವ ರೀತಿ ಇತ್ತು ಅನ್ನೋದಾದರೆ? ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಂತ ಎಲ್ಲ ತುಂಬ ಒಳ್ಳೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಥ್ರೂ ಔಟ್ ದ ಇಯರ್ ತುಂಬ ಸಪೋರ್ಟಿವ್ ಆಗಿದ್ದರು ಎಲ್ಲ ಲೆಕ್ಚರರ್ಸು. ತುಂಬ ಚೆನ್ನಾಗಿ 5ನೇ ರ್ಯಾಂಕ್ ಬರುತ್ತೆ ಅನ್ನುವಂಥ ನಿರೀಕ್ಷೆ ನಿಮಗಿತ್ತು, ಮತ್ತು ಎಷ್ಟು ಬರುತ್ತೆ ಅನ್ನೋ ನಿರೀಕ್ಷೆ ಇತ್ತು ಅನ್ನೋದು? ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಇನ್ನೊಂದು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿದ್ದೆ. ಆದರೂ ಖುಷಿ ಐತೆ. ಎಷ್ಟು ಬಂದಿದೆ? 595 ಬಂದಿದೆ. ಎಕನಾಮಿಕ್ಸಲ್ಲಿ 77 ಬಂದಿದೆ. ಇಂಗ್ಲೀಷಲ್ಲಿ 78 ಬಂದಿದೆ. ಇನ್ನೆಲ್ಲ ಔಟ್ ಆಫ್ 40. ಮತ್ತು ಈ ಅಂಕ ಪಡೆಯೋದಕ್ಕೆ ನಿಮ್ಮ ಶಿಕ್ಷಣ ಇಲಾಖೆ ಮತ್ತು ಶಿಕ್ಷಣ ಯಾವ ರೀತಿ ಕೊಡ್ತಾಯಿದ್ರು ಮತ್ತು ಎಷ್ಟು ಗಂಟೆಗೆ ಓದಿಸ್ತಾಯಿದ್ರು ಅನ್ನೋದು? ಮಂತ್ಲಿ ಟೆಸ್ಟ್ ಕೊಡ್ತಾಯಿದ್ರು, ಮತ್ತು ಜಾಸ್ತಿ ಪ್ರಿಪ್ರೇಟ್ರಿ ಮಾಡಿದ್ರು. ಎಲ್ಲದರಲ್ಲೂ ಇಂಡಿವಿಜುವಲ್ ಆಗಿ ಎಲ್ಲರಿಗೂ ಕೇರ್ ತೊಗೊತಾಯಿದ್ರು. ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಆಗಿದ್ರು. ಏನೇ ಡೌಟ್ಸ್ ಇದ್ರೂ ಎಲ್ಲ ಕ್ಲಿಯರ್ ಮಾಡ್ತಾಯಿದ್ರು ಎಲ್ಲರಿಗೂ.
ತುಂಬ ಖುಷಿ ಇದೆ. ಮತ್ತು ಇಷ್ಟೊಂದು ಅಂಕ ತೆಗೆಯೋದಕ್ಕೆ ಮನೆಯವ್ರ ಸಪೋರ್ಟು ಕೂಡ ಅಷ್ಟೇ ಮುಖ್ಯ. ಮನೆಯವ್ರು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಮತ್ತು ಅಪ್ಪ ಅಮ್ಮ ಏನು ಕೆಲಸ ಮಾಡ್ತಾರೆ, ಯಾವ ರೀತಿ ಸಪೋರ್ಟ್ ಇತ್ತು ಅಂತ? ನಮ್ಮ ಡ್ಯಾಡಿ ಚಾಟ್ ಸೆಂಟರ್ ಇಟ್ಕೊಂಡಿದ್ದಾರೆ. ಅವರು ನನಗೆ ಯಾವತ್ತೂ ನೀನು ಇಷ್ಟೇ ಮಾರ್ಕ್ಸ್ ತೆಗಿಬೇಕು ಅಷ್ಟೇ ಮಾರ್ಕ್ಸ್ ತೆಗಿಬೇಕು ಅಂತ ಯಾವತ್ತೂ ಪ್ರೆಷರ್ ಮಾಡಿದವರಲ್ಲ ನನಗವರು. ಬಟ್ ಎಲ್ಲೋ ಒಂದು ಕಡೆ ಅವ್ರು ಅಷ್ಟು ಎಫರ್ಟ್ಸ್ ಹಾಕ್ತಿದ್ದಾರೆ ಅಂದಮೇಲೆ ನಾನು ಚೆನ್ನಾಗಿ ತೆಗಿಲೇಬೇಕಲ್ವ ಮಾರ್ಕ್ಸು. ನನಗೆ ನಮ್ಮ ಅಪ್ಪ ಅಮ್ಮನ ಯಾವತ್ತೂ ಪ್ರೌಡ್ ಫೀಲ್ ಮಾಡಿಸ್ಬೇಕು ಒಬ್ಳು ಮಗಳಾಗಿ ಅಂತ ಇತ್ತು. ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವರು. ನಾನು ಇಲ್ಲಿರ್ಬೇಕು ಅಂತಂದರೆ ಅವರೇ ರೀಸನ್ ಇವತ್ತು. ತುಂಬ ಖುಷಿ. ಜೂನಿಯರ್ಸ್ಗೆ ಏನು ಹೇಳ್ತೀರಾ ಅನ್ನೋದಾದರೆ? ಒಳ್ಳೆ ಕಾಲೇಜ್ನೇ ಸೆಲೆಕ್ಟ್ ಮಾಡಿದ್ದಾರೆ ಅವರು. ಬೆಸ್ಟ್ ಕಾಲೇಜು ಅಂತಲೇ ನಾನು ಪ್ರಿಫರ್ ಮಾಡ್ತೀನಿ. ನಾನು 10th 85% ತೆಗೆದು ಇವಾಗ ಇಲ್ಲಿಂದ ಸೆಕೆಂಡ್ PU ಅಲ್ಲಿ 99% ತೆಗೆದಿದ್ದೀನಿ ಅಂದರೆ ಅದಕ್ಕೆ ಇಡೀ ಕಾಲೇಜೇ ಕಾರಣ ಆಗುತ್ತೆ. ಬೆಸ್ಟ್ ಕಾಲೇಜ್ ಅಂತ ನಾನು ಪ್ರಿಫರ್ ಮಾಡ್ತೀನಿ. ವಿದ್ಯಾರ್ಥಿನಿ ಮಾತು ಇಷ್ಟ ಆಗಿತ್ತು. ನಾನು SLCಲಿ ಕಮ್ಮಿ ತೆಗೆದಿದ್ದೆ, ಆದರೂ ಕೂಡ ಇಲ್ಲಿ PUCಲಿ 5ನೇ ರ್ಯಾಂಕ್ ಅಂದರೆ ರಾಜ್ಯಕ್ಕೆ 5ನೇ ರ್ಯಾಂಕ್ ಪಡೆದಿರೋ ನನಗೆ ಖುಷಿ ಇದೆ. ಕಾಲೇಜು ಆಡಳಿತ ಮಂಡಳಿ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ಆದ್ದರಿಂದ ಇದೆಲ್ಲ ಸಾಧ್ಯ ಆಯಿತು ಅಂತ ವಿದ್ಯಾರ್ಥಿನಿ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ TV, ತುಮಕೂರು.